ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ದರೋ ಅವರೆಲ್ಲರನ್ನ ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗೆ ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನು ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೆ ಈ ಶಿವಾನಂದ ಬಿರಾದರ್ ಅನ್ನುವಂಥವರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟಲ್ಲಿ ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೆ 2ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು 2ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ದರೋ ಅವರೆಲ್ಲರನ್ನ ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗೆ ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನು ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೆ ಈ ಶಿವಾನಂದ ಬಿರಾದರ್ ಅನ್ನುವಂಥವರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟಲ್ಲಿ ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೆ 2ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು 2ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ದರೋ ಅವರೆಲ್ಲರನ್ನ ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗೆ ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನು ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೆ ಈ ಶಿವಾನಂದ ಬಿರಾದರ್ ಅನ್ನುವಂಥವರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟಲ್ಲಿ ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೆ 2ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು 2ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ
ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ, ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರೋ ಅವರೆಲ್ಲರನ್ನ, ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗೆ ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನ ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೆ ಈ ಶಿವಾನಂದ ಬಿರಾದರ್ ಅನ್ನುವಂಥವರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟಲ್ಲಿ ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೆ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು, 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ, ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರೋ ಅವರೆಲ್ಲರನ್ನ, ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗೆ ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನ ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೆ ಈ ಶಿವಾನಂದ ಬಿರಾದರ್ ಅನ್ನುವಂಥವರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟಲ್ಲಿ ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೆ 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು, 2 ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳ ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ, ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ.